ಹಲೋ ನಮಸ್ಕಾರ, ಅಡುಗೆ ಮನೆಗೆ ಸ್ವಾಗತ. ನಾನಿವತ್ತು ಕಾಜು ಮಸಾಲ ಮಾಡ್ತಾಯಿದ್ದೀನಿ. ಕಾಜು ಮಸಾಲಕ್ಕೆ ಬೇಕಾಗೋ ಸಾಮಗ್ರಿ ನೋಡ್ಕೊಳ್ಳೋಣ. ನಾನಿಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ, ಒಂದು 3 ಇದ್ದೇವೆ ಇಲ್ಲಿ. ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, ದೊಡ್ಡ ಗಾತ್ರದ್ದು. ಆಮೇಲೆ ಒಂದು ಹೆಚ್ಚಿದ ಈರುಳ್ಳಿ ಇದೆ, ಇದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆಮೇಲೆ 1 ಇಂಚಿನಷ್ಟು ಹಸಿ ಶುಂಠಿ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ ಆಗುವಷ್ಟು ಕಾಜು ತೊಗೊಂಡಿದ್ದೀನಿ ನಾನಿಲ್ಲಿ. ಆಮೇಲೆ ಒಂದು ಸ್ವಲ್ಪ ಅರಿಶಿಣ, ಸಾಸಿವೆ ಇದೆ. ಆಮೇಲೆ ಸ್ವಲ್ಪ ಜೀರಿಗೆ, ಒಗ್ಗರಣೆ, ಮರಾಠ ಮೊಗ್ಗುನು ಅಂತಾರೆ ಇದಕ್ಕೆ, ತೊಗೊಂಡಿದ್ದೀನಿ ಒಂದು ಸ್ವಲ್ಪ. ಇದು ಆಮ್ಚೂರ್ ಪೌಡರ್ ಇದೆ, ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ. ಸ್ವಲ್ಪ ಚಕ್ಕೆ ಇದೆ ಇದು. ಆಮೇಲೆ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಇದೆ. ನಾನಿದು ಜೀರಿಗೆ ಮತ್ತು ಧನಿಯಾ ಎರಡನ್ನೂ ನಾನು ಹುರಿದು ಪೌಡ್ರ್ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಆಯಿಲು. ಕಾಂದ ಲಹಸೂನ್ ಮಸಾಲ ಅಂತಿದೆ, ಇದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂತ ತೊಗೊಂಡಿದ್ದೆ ನಾನು. ಇದನ್ನೇ ನಾನು ಇವತ್ತು ಇದಕ್ಕೆ ಹಾಕ್ತೀನಿ. ಆಮೇಲೆ ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ. ಹುರ್ಕೊಂಡು ನಾನು ಇದೆಲ್ಲವನ್ನು ಮಿಕ್ಸಿ ಜಾರಿಗೆ ನಾನು ಇದೆಲ್ಲ ಪೇಸ್ಟ್ ಮಾಡ್ಕೊತೀನಿ. ಸ್ವಲ್ಪ ಆಯಿಲ್ ಹಾಕೋಣ. ಮತ್ತು ಬಾಣಲೆಗೆ ಒಂದಿಷ್ಟು ಆಯಿಲ್ ಹಾಕೊಳ್ಳೋಣ. ಸ್ವಲ್ಪ ಸಾಸಿವೆ, ಜೀರಿಗೆ, ಚಕ್ಕೆ ಹಾಕೋಣ. ಚಕ್ಕೆ ಪೇಸ್ಟ್ ಮಾಡಿದ್ದನ್ನು ಹಾಕೋಣ. ಸ್ವಲ್ಪ ಮಸಾಲ ಹಾಕೋಣ. ಸ್ವಲ್ಪ ಕಾಜು ಫ್ರೈ ಮಾಡ್ಕೊತಾ ಇದ್ದೀನಿ. ಕಸೂರಿ ಮೆಥಿ ಹಾಕೊಳ್ಳೋಣ. ಬೌಲಿಗೆ ಹಾಕೊಳ್ಳೋಣ ಅಷ್ಟು. ಫ್ರೆಶ್ ಕರಿ ಪತ್ರೆ ಹಾಕೊಳ್ಳಿ. ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡಿದ್ದೀನಿ. ಈ ರೆಸಿಪಿ ತಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್, ಶೇರ್ ಮಾಡಿ. ಥ್ಯಾಂಕ್ ಯು.